Hello everyone. Today we are going to solve another problem on ratio analysis. The following trading and profit and loss account of Fantasy Limited for the year 31st/3/2000 is given below. So from this information we have to prepare gross profit ratio, stock turnover ratio, operating profit ratio, expenses ratio and net profit ratio. Clear? So these are all the information we have to ಫೈಂಡ್ ಔಟ್. ಗ್ರಾಸ್ ಪ್ರಾಫಿಟ್ ರೇಷಿಯೋನ ಕಂಡುಹಿಡಬೇಕು, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕಂಡುಹಿಡಬೇಕು, ಆಪ್ರೇಟಿಂಗ್ ರೇಷಿಯೋ ಕಂಡುಹಿಡಬೇಕು, ಆಪ್ರೇಟಿಂಗ್ ಪ್ರಾಫಿಟ್ ರೇಷಿಯೋ ಕಂಡುಹಿಡಬೇಕು, ಎಕ್ಸ್ಪೆನ್ಸಸ್ ರೇಷಿಯೋ ಕಂಡುಹಿಡಬೇಕು, ನೆಟ್ ಪ್ರಾಫಿಟ್ ರೇಷಿಯೋ ಕಂಡುಹಿಡಬೇಕು. ಸೊ ನಾ ಇಲ್ಲಿ ಕ್ವಶನ್ ಬರೆದಿಲ್ಲ, ಯಾಕೆ ಅಂದರೆ ಜಾಗ ಸಾಕಾಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೇನ್ ಇನ್ ಅ ಸಿಂಗಲ್ ಫಾರ್ಮೆಟ್. ಹಾಗಾಗಿ ಸೊ ಯು ರೈಟ್ ಕ್ಯಾಲ್ಕುಲೇಟ್ ದ ಫಾಲೋಯಿಂಗ್ ರೇಷಿಯೋಸ್ ಲೈಕ್ ಗ್ರಾಸ್ ಪ್ರಾಫಿಟ್ ಅಂತ ಹೇಳಿ ಒನ್ ಬೈ ಒನ್ ಬರ್ಕೊಳ್ಳಿ. ಓಕೆ, ಸೊ ನಾವು ಲೆಟ್ ಅಸ್ ಗೋ ಥ್ರೂ ಒನ್ ಬೈ ಒನ್. ಸೊ ಫಸ್ಟ್ ಗ್ರಾಸ್ ಪ್ರಾಫಿಟ್ ನೋಡೋಣ. ಗ್ರಾಸ್ ಪ್ರಾಫಿಟ್ ಹೇಗೆ ಕಂಡು ಹಿಡಿಯೋದು? ಫಾರ್ಮುಲಾ ಇಸ್ ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಗ್ರಾಸ್ ಪ್ರಾಫಿಟ್ ಎಷ್ಟಿದೆ? 2 lakh ಡಿವೈಡ್ ಬೈ ಸೇಲ್ಸ್ ಈಸ್ 5 lakh ಅಲ್ವಾ? 2 lakh ಡಿವೈಡ್ ಬೈ 5 lakh ಇಂಟು 100 40% ಬಂತು. ನೆಕ್ಸ್ಟ್ ಈಸಿ ಅಂತ ಇರೋದನ್ನು ನೋಡ್ತಾ ಹೋಗೋಣ. ಎಕ್ಸ್ಪೆನ್ಸಸ್ ರೇಷಿಯೋ ಅಂತ. ಎಕ್ಸ್ಪೆನ್ಸಸ್ ರೇಷಿಯೋ ಅಂದರೆ ನೀವು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಇಂಟು 100, ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡ್ಬೋದು, ಅಥವಾ ಒಟ್ಟಿಗೆ ಮಾಡ್ಬೋದು. ಸೊ ಇಲ್ಲಿ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡ್ ಬೈ ನೆಟ್ ಸೇಲ್ಸ್ ಇಂಟು 100 ಒಟ್ಟಿಗೆ ಮಾಡಿಬಿಟ್ಟಿರಿ. ಅಂದರೆ ಅಡ್ಮಿನಿಸ್ಟ್ರೇಷನ್ನು ಮತ್ತು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎರಡೂ ಆ್ಯಡ್ ಮಾಡಿ 1,13,000 ಡಿವೈಡ್ ಬೈ 5 lakh ಮಾಡಿ ಕಂಡುಹಿಡಿದ್ಬಿಟ್ಟಿದ್ದಾರೆ. ದಟ್ ಈಸ್ 22.60. ಸೊ ನೆಕ್ಸ್ಟ್ ಥರ್ಡ್ ಒನ್ ಯಾವ್ದು ನೋಡೋಣ ಅಂದರೆ ಆಪ್ರೇಟಿಂಗ್ ರೇಷಿಯೋ. ಆಪ್ರೇಟಿಂಗ್ ರೇಷಿಯೋ ಅಂದರೆ ಫಾರ್ಮುಲಾ ಏನು ಹೇಳಿ? ಆಪ್ರೇಟಿಂಗ್ ರೇಷಿಯೋ ಇಸ್ ನಥಿಂಗ್ ಬಟ್ ಆಪ್ರೇಟಿಂಗ್ ಕಾಸ್ಟ್ ರೇಷಿಯೋ. ದಟ್ ಈಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್. ಕ್ಲಿಯರ್? ಸೊ ಇಲ್ಲಿ ಆಪ್ರೇಟಿಂಗ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಬದಲು ಆಪ್ರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಬರಿಬೋದು. ಸೊ ಇದರ ಬದಲು ಆಪ್ರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಬರಿಬೋದು. ಕ್ಲಿಯರ್? ಸೊ ಯಾವುದೇ ರೀತಿ ಡೌಟ್ ಇಲ್ಲ ಅನ್ಕೊತೀನಿ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೆ ಏನು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ನಥಿಂಗ್ ಬಟ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಪ್ಲಸ್ ಕ್ಯಾರೇಜ್ ಆ್ಯಂಡ್ ಫ್ರೈಟ್ ಪ್ಲಸ್ ವೇಜಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್. ಇಲ್ಲಿ ಮಾಡಿದ್ದೀನಿ ಅಲ್ವಾ? ಸೊ ಇವಿಷ್ಟು ಲೆಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬರುತ್ತೆ? 3 ಲಕ್ಷ ಬರುತ್ತೆ. ನೆಕ್ಸ್ಟ್ ಆ್ಯಡ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಯಾವುದ್ಯಾವುದೆಲ್ಲ? 1,01,000, 2,00,000, 12,000 ಬರುತ್ತೆ. ಸೊ 1,13,000 ಪ್ಲಸ್ 3 lakh ಡಿವೈಡ್ ಬೈ 5 lakh ಅಂದರೆ 4,13,000 ಡಿವೈಡ್ ಬೈ 5 lakh ಮಾಡಿದಾಗ 82,060% ಬರುತ್ತೆ. 82.60% ಬರುತ್ತೆ. ಕ್ಲಿಯರ್? ಸೊ ನೆನ್ಪಿಟ್ಕೊಬೇಕು, ಆಪ್ರೇಟಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ಆಪ್ರೇಟಿಂಗ್ ಕಾಸ್ಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಅದೇ ಅಲ್ಲದೆ ಆದರೂ ನೀವು ಹೀಗೂ ಬರಿಬೋದು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಸೇಲ್ಸ್ ಅಂತಲೂ ಬರಿಬೋದು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದರೆ ಈ ಎಲ್ಲ ಟ್ರೇಡಿಂಗ್ ಅಕೌಂಟ್ನ ಡೆಬಿಟ್ ಬ್ಯಾಲೆನ್ಸ್ ಎಕ್ಸೆಪ್ಟ್ ಗ್ರಾಸ್ ಪ್ರಾಫಿಟ್ ಲೆಸ್ ಕ್ಲೋಸಿಂಗ್ ಸ್ಟಾಕ್. ಆ್ಯಂಡ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್ ಮಾತ್ರ. ಕ್ಲಿಯರ್? ಅಕಾರ್ಡಿಂಗ್ ಟು ದಿಸ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹೆಂಗಿದ್ರು ಕಂಡುಹಿಡಿದಿರಿ ಅಲ್ವಾ? 3 ಲಕ್ಷ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಅವರೇಜ್ ಸ್ಟಾಕ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. 76,250 ಪ್ಲಸ್ 98,500 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? 87,375 ಬರುತ್ತೆ. ಅದನ್ನು 3 lakh ಡಿವೈಡೆಡ್ ಬೈ 87,375 ಮಾಡಿದ್ರೆ 3.53 ಟೈಮ್ಸ್ ಬರುತ್ತೆ. ಯಾಕೆಂದರೆ ಇಂಟು 3 ಮಾಡಿಲ್ಲ, ಇಂಟು 100 ಮಾಡಿಲ್ಲ ನಾವು. ಸೊ ಇಲ್ಲಿ 3.43 ಟೈಮ್ಸ್ ಅಂತ ಬರಿಬೇಕು. ಸ್ಟಾಕ್ ಟರ್ನ್ ಓವರ್ ಎಷ್ಟು ಟೈಮ್ ಆಗಿದೆ ಅಂತ ಹೇಳಬೇಕು, ಅದನ್ನು ಪರ್ಸೆಂಟೇಜಲ್ಲಿ ನಾವು ಹೇಳಬಾರ್ದು. ಕ್ಲಿಯರ್? ಸೊ ನೆಕ್ಸ್ಟ್ ಆಪ್ರೇಟಿಂಗ್ ಪ್ರಾಫಿಟ್ ರೇಷಿಯೋ. ಆಪ್ರೇಟಿಂಗ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಏನು ಆಪ್ರೇಟಿಂಗ್ ಪ್ರಾಫಿಟ್ ಅಂದರೆ? ಇಟ್ಸ್ ನಥಿಂಗ್ ಬಟ್ ಗ್ರಾಸ್ ಪ್ರಾಫಿಟ್ ಮೈನಸ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಏನೆಲ್ಲ ಇದೆಯಪ್ಪ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು? ಎರಡೇ, ಅಡ್ಮಿನಿಸ್ಟ್ರೇಷನು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೊ 2 lakh ಮೈನಸ್ 1,13,000. ಈ 1,13,000 ಎಲ್ಲಿಂದ ಬಂತಪ್ಪ? ಇಲ್ಲೇ ಕಂಡುಹಿಡಿದಿದ್ದೀವಿ ಅಲ್ವಾ? ಇಲ್ಲಿದೆ. ಕ್ಲಿಯರ್? ಸೊ ಹಾಗಾಗಿ 87,000 ಡಿವೈಡೆಡ್ ಬೈ, ಸೊ 2 lakh 1,13,000 ಕಳೆದಾಗ 87,000 ಡಿವೈಡ್ ಬೈ 5 lakh ಇಂಟು 100 ದಟ್ ಈಸ್ 17.40. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ನೆಟ್ ಪ್ರಾಫಿಟ್ ರೇಷಿಯೋ. ನೆಟ್ ಪ್ರಾಫಿಟ್ 84,000 ಡಿವೈಡೆಡ್ ಬೈ ನೆಟ್ ಸೇಲ್ಸ್ 5 lakh ಇಂಟು 100 16.8%. ಸೊ ಇದು 3 ಪ್ರಾಬ್ಲಮ್ ಆಗಿದೆ. ಈಸಿ ಇರುತ್ತೆ ಅನ್ಕೊತೀನಿ. ಬರ್ಕೊಳ್ಳಿ ಕ್ಲೀನಾಗಿ ನಿಮ್ಮ ಬುಕ್ಕಲ್ಲಿ, ವರ್ಕೌಟ್ ಮಾಡಿ, ಫಾರ್ಮುಲಾ ಬೈ ಹಾರ್ಟ್ ಹೊಡೆದ್ರಿ ಅಂದರೆ ಎಲ್ಲವೂ ಈಸಿ. ಸೊ ಇದರಲ್ಲಿ ನೆನ್ಪಿಟ್ಕೊಬೇಕಾಗಿದ್ದು ಒಂದು
ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದರೆ ಟ್ರೇಡಿಂಗ್ ಅಕೌಂಟ್ನ ಎಲ್ಲ ಡೆಬಿಟ್ ಸೈಡ್ನ ಅಷ್ಟು ಲೆಸ್ ಕ್ಲೋಸಿಂಗ್ ಸ್ಟಾಕ್. ಆ್ಯಂಡ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಸೊ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಮತ್ತು ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಮಾತ್ರ. ಸೊ ನೀವು ಬೇಕಾದ್ರೆ ಎಕ್ಸ್ಟ್ರಾ ನಾನು ಮಾಡ್ತೀನಿ ಅಂದರೆ ಯು ಕ್ಯಾನ್ ರೈಟ್ ಎಕ್ಸ್ಪೆನ್ಸಸ್ ರೇಷಿಯೋ ಬರೆದು ಅಡ್ಮಿನಿಸ್ಟ್ರೇಷನ್ ರೇಷಿಯೋ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ರೇಷಿಯೋ, ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ, ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ರೇಷಿಯೋ ಮಾಡ್ಬೋದು. ಎಲ್ಲದಕ್ಕೂ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದ್ರೆ ಆಯಿತು, ನೋ ಪ್ರಾಬ್ಲಮ್. ಬಟ್ ಈ ಪ್ರಾಬ್ಲಮಿಗೆ ಇಷ್ಟು ಸಾಕು. ಏನಾದ್ರು ಡೌಟ್ ಇದ್ದರೆ ನೀವು ಯು ಕ್ಯಾನ್ ಆಸ್ಕ್ ಥ್ರೂ ದ ಮೆಸೇಜಸ್. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಟೈಮ್. Hello everyone. Today we are going to solve another problem on